ಕಾಲನ ವಿಷಯ ಬರೀರಿ. ದ್ವಿ ಕೈಗಳ ನಮಸ್ಕಾರ ಸ್ಥಿತಿ. ತ್ರೇಣಿ ಪಾದವನ್ನ ಕೂಡಿಸಿ ತಿರುಗಿ ಯಾರು ಮಾಡ್ತಾರೋ ನಿಧಾನ ತಿರುಗಾಡ್ಕೊಂಡು ಪ್ರತಿಯೊಬ್ಬರೂ ಇರ್ಬೇಕು ಅದರಲ್ಲಿ. ಓಂಕಾರ ಸೂರ್ಯ ನಮಸ್ಕಾರ ಮಂತ್ರ. ಹಿರಣ್ಮಹೇನ ಪಾತ್ರೇಣ ಸದ್ಯಸ್ಯಾಪಿ ಹಿತಂ ಮುಖಂ ತ್ವಂ ಪೋಷಣ್ಯಪಾರ್ಣ ಸತ್ಯಧರ್ಮಾಯ ದೃಷ್ಟಹೇ ದೇಹ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಗೃವಾನ್ ಮಕರ ಕುಂಡಲವಾನ್ ಕಿರೀಟಿ ಿರಣ್ಮಯ ವಪದ್ರುತ ಶಂಖ ಚಕ್ರ ದ್ವಿಪಾದ ಉಸಿರು ಬಿಟ್ಟ ಅಷ್ಟಹಂಗ ಪೂರ್ಣ ಬಿಟ್ಟು ಮಂಡಿ ಎದೆ ಅಷ್ಟಹಂಗ ನಮಸ್ಕಾರ. ಉಸಿರು ತಗೊಳ್ತಾ ಭುಜಂಗ ಉಸಿರು ಬಿಟ್ಟ ಅಧೋಮುಖ ಉಸಿರು ತಗೊಳ್ತಾ ಬಲಪಾದ ಏಕಪಾದ ಉಸಿರು ಬಿಟ್ಟ ಉತ್ತರ ಉಸಿರು ತಗೊಳ್ತಾ ಊರ್ಧ್ವ ಉಸಿರು ಬಂದು ಸಿದ್ಧಿ ನಮಸ್ಕಾರ. ಓಂ ಹ್ರೀಂ ರವಹೇ ನಮಃ. ನಮಸ್ತೆ ನಮಸ್ಕಾರಾಸನ ಶಾಶ್ವತ ಶ್ವಾಸ ಬಿಡಿ. ಊರ್ಧ್ವಾಸನ ಉಸಿರು ತಗೊಳ್ತಾ ಶರೀರ ಕೈ ಎತ್ಕೊಳ್ಳಿ. ಉತ್ತರ ಉಸಿರು ಬಿಟ್ಟ ಏಕಪಾದ ಅಂತೆ ಇದೆ. ಉಸಿರು ಬಿಟ್ಟ ದ್ವಿಪಾದ ಉಸಿರು ಪೂರ್ಣ ಬಿಟ್ಟು ಮನಸ್ಸಿ ಅಷ್ಟಹಂಗ ಮಂಡಿ ಎದೆ ಭುಜಂಗ ಉಸಿರು ತಗೊಳ್ತಾ ಅಧೋಮುಖ ಉಸಿರು ಬಿಟ್ಟ ಏಕಪಾದ ಉಸಿರು ತಗೊಳ್ತಾ ಎಡಪಾದ ಮುಂದೆ ಉತ್ಥಾನ ಉಸಿರು ಬಿಟ್ಟ ಊರ್ಧ್ವ ಉಸಿರು ತಗೊಳ್ತಾ ನಮಸ್ಕಾರ ಮನಸ್ಸಿ ಬಿಡಿ. ಓಂ ರೋಂ ಸೂರ್ಯಾಯ ನಮಃ. ನಮಸ್ತೆ ನಮಸ್ಕಾರಾಸನ ಉಸಿರು ತಗೊಳ್ಳಿ ಉಸಿರು ಕಟ್ತೆಲ್ಲ ಮಾಡಿ. ಉಸಿರು ತಗೊಳ್ತಾ ಊರ್ಧ್ವಾಸನ ಉಸಿರು ಬಿಟ್ಟ ಉತ್ಥಾನಾಸನ ಉಸಿರು ತಗೊಳ್ತಾ ಬಲಪಾದದಿಂದ ಏಕಪಾದ ವಜ್ರಾಸನ ಉಸಿರು ಬಿಟ್ಟ ದ್ವಿಪಾದ ವಜ್ರಾಸನ ಉಸಿರು ಪೂರ್ಣ ಬಿಟ್ಟು ಮನಸ್ಸಿ ಮಂಡಿ ಎದೆ ಅಷ್ಟಹಂಗ ನಮಸ್ಕಾರ. ಉಸಿರು ತಗೊಳ್ತಾ ಭುಜಂಗಾಸನ ಉಸಿರು ಬಿಟ್ಟ ಅಧೋಮುಖ ಶಯನಾಸನ ಉಸಿರು ತಗೊಳ್ತಾ ಬಲಪಾದದಿಂದ ಏಕಪಾದ ವಜ್ರಾಸನ ರೈಟ್ ಲೆಗ್ ಬದಲಾದ ಹಾಗೆ ಎಲ್ಲ ಒಂದೇ ತರ ಮಾಡಿ. ಉಸಿರು ಬಿಟ್ಟ ಉತ್ಥಾನಾಸನ ಉಸಿರು ತಗೊಳ್ತಾ ಊರ್ಧ್ವ ಕೈಯಿಂದ ಕೈ ಎತ್ಕೊಳ್ಳಿ. ಉಸಿರು ಬಂದಿದೆ ನಮಸ್ಕಾರಾಸನ ಕೈಯಿಂದ ಕೈ ಎತ್ಕೊಳ್ಳಿ. ಓಂ ಹ್ರೀಂ ಭಾನುವೇ ನಮಃ. ನಮಸ್ತೆ ಏಕಂ ಶ್ವಾಸ ತಗೊಳ್ಳಿ ಶ್ವಾಸ ಬಿಡಿ. ದ್ವಿ ಉಸಿರು ತಗೊಳ್ತಾ ತ್ರೇಣಿ ಉಸಿರು ಬಿಟ್ಟ ಚತುವಾರಿ ಉಸಿರು ತಗೊಳ್ತಾ ಎಡಪಾದ ಇದ್ರೆ ಪಂಚ ಉಸಿರು ಬಿಡಿ. ಶಿಟು ಪೂರ್ಣ ಬಿಟ್ಟು ಕನಸಿ ಸಪ್ತ ತಗೊಳ್ಳಿ ಅಷ್ಟ ಬಿಡಿ. ನವ ತಗೊಳ್ತಾ ಎಡಗಾಲ ಮುಂದೆ ದಶ ಬಿಟ್ಟ ಏಕಾದಶ ತಗೊಳ್ತಾ ದ್ವಾದಶ ಬಂಧಿಸಿ ಬಿಡಿ. ಓಂ ರೌಂ ಖಗಾಯ ನಮಃ. ನಮಸ್ತೆ ನಮಸ್ಕಾರಾಸನ ಉಸಿರು ತಗೊಳ್ಳಿ ಉಸಿರು ಬಿಡಿ. ಊರ್ಧ್ವಾಸನ ಉಸಿರು ತಗೊಳ್ತಾ ಉತ್ಥಾನ ಉಸಿರು ಬಿಟ್ಟ ಏಕಪಾದ ಉಸಿರು ತಗೊಳ್ತಾ ಬಲಗಾಲದಿಂದ ದ್ವಿಪಾದ ಉಸಿರು ಬಿಟ್ಟ ಅಷ್ಟಹಂಗ ಪೂರ್ಣ
ಬಿಟ್ಟು ಮನಸ್ಸು ಮಂಡಿ ಎದೆ ಭುಜಂಗನ ಮಾಡ್ತಾ ಅಧೋಮುಖ ಬಿಟ್ಟ ಏಕಪಾದ ಬಲ ಮುಂದೆ ಉತ್ಥಾನ ಉಸಿರು ಬಿಟ್ಟ ಊರ್ಧ್ವ ಉಸಿರು ತಗೊಳ್ತಾ ನಮಸ್ಕಾರ ಮನಸ್ಸು ಬಿಡೆ. ಓಂ ಊಷ್ಣೇ ನಮಃ. ಸಮಸ್ಥಿತಿ ನಮಸ್ಕಾರಾಸನ ಶ್ವಾಸ ಬಿಡಿ. ಊರ್ಧ್ವಾಸನ ಉಸಿರು ತಗೊಳ್ತಾ ಉತ್ಥಾನ ಉಸಿರು ಬಿಡ್ತಾ ಏಕಪಾದ ಉಸಿರು ತಗೊಳ್ತಾ ಎಡಪಾದ ಹಿಂದೆ ದ್ವಿಪಾದ ಉಸಿರು ಬಿಡ್ತಾ ಅಷ್ಟಹಂಗ ಪೂರ್ಣ ಬಿಟ್ಟು ಮಂಡಿ ಎದೆ ಅಷ್ಟಹಂಗ ನಮಸ್ಕಾರ ಉಸಿರು ತಗೊಳ್ತಾ ಭುಜಂಗ ಅಧೋಮುಖ ಶಿವನಾಸನ ಉಸಿರು ಬಿಡ್ತಾ ಉಸಿರು ತಗೊಳ್ತಾ ಎಡಪಾದ ಮುಂದೆ ಏಕಪಾದ ಉಸಿರು ಬಿಡ್ತಾ ಉತ್ಥಾನ ತಗೊಳ್ತಾ ಊರ್ಧ್ವ ಬಂದ್ ಸಿದ್ಧಿ ನಮಸ್ಕಾರ. ಓಂ ಹಿರಣ್ಯಗರ್ಭಾಯ ನಮಃ. ಸಮಸ್ಥಿತಿ ಸಮದೃಷ್ಟಿ ಅಂತರ್ದೃಷ್ಟಿ ಊರ್ಧ್ವ ದೃಷ್ಟಿ ಉತ್ಥಾನ ನಾಸಿಕಾಗ್ರ ದೃಷ್ಟಿ ಏಕಪಾದ ಭ್ರೂಮಧ್ಯ ದೃಷ್ಟಿ ಬಲಗಾಲ ಹಿಂದೆ ದ್ವಿಪಾದ ಸಮದೃಷ್ಟಿ ಅಷ್ಟಹಂಗ ಅಂತರ್ದೃಷ್ಟಿ ಭುಜಂಗ ಭ್ರೂಮಧ್ಯ ದೃಷ್ಟಿ ಅಧೋಮುಖ ನಾಸಿಕಾಗ್ರ ದೃಷ್ಟಿ ಏಕಪಾದ ಬಲಪಾದ ಮುಂದೆ ಭ್ರೂಮಧ್ಯ ದೃಷ್ಟಿ ಉತ್ಥಾನ ನಾಸಿಕಾಗ್ರ ದೃಷ್ಟಿ ಊರ್ಧ್ವ ದೃಷ್ಟಿ ನಮಸ್ಕಾರ ಅಂತರ್ದೃಷ್ಟಿ. ಓಂ ಹ್ರೀಂ ಮರೀಚಿಹೇ ನಮಃ. ಸಮಸ್ಥಿತಿ ಶ್ವಾಸ ತಗೊಳ್ಳಿ ಶ್ವಾಸ ಬಿಡಿ. ಉಸಿರು ತಗೊಳ್ತಾ ಉಸಿರು ಬಿಡ್ತಾವಾಗಿ ಉಸಿರು ತಗೊಳ್ತಾ ಎಡಗಾಲು ಹಿಂದೆ ಉಸಿರು ಬಿಡ್ತಾ ಉಸಿರು ಪೂರ್ಣ ಬಿಟ್ಟು ಮನಸ್ಸು ಮಂಡಿ ಎದೆ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಅಧೋಮುಖ ಉಸಿರು ತಗೊಳ್ತಾ ಎಡಪಾದ ಮುಂದೆ ಏಕಪಾದ ಉಸಿರು ಬಿಡ್ತಾ ಉತ್ಥಾನ ಉಸಿರು ತಗೊಳ್ತಾ ಊರ್ಧ್ವ ಉಸಿರು ಮನಸ್ಸು ಬಿಡಿ ನಮಸ್ಕಾರ. ಓಂ ರೋಂ ಆದಿತ್ಯಾಯ ನಮಃ. ಸಮಸ್ಥಿತಿ ನಮಸ್ಕಾರಾಸನ ಉಸಿರು ತಗೊಳ್ಳಿ ಉಸಿರು ಬಿಡಿ. ಊರ್ಧ್ವಾಸನ ಉಸಿರು ತಗೊಳ್ತಾ ಉತ್ಥಾನ ಉಸಿರು ಬಿಟ್ಟ ಏಕಪಾದ ಉಸಿರು ತಗೊಳ್ತಾ ಬಲಗಾಲು ಹಿಂದೆ ದ್ವಿಪಾದ ಉಸಿರು ಬಿಟ್ಟ ಅಷ್ಟಹಂಗ ಪೂರ್ಣ ಬಿಟ್ಟು ಮಂಡಿ ಎದೆ ಉಸಿರು ತಗೊಳ್ತಾ ಭುಜಂಗ ಅಧೋಮುಖ ಉಸಿರು ಬಿಟ್ಟ ಏಕಪಾದ ಉಸಿರು ತಗೊಳ್ತಾ ಬಲಗಾಲು ಮುಂದೆ ಉತ್ಥಾನ ಉಸಿರು ಬಿಡ್ತಾ ಊರ್ಧ್ವ ಉಸಿರು ತಗೊಳ್ತಾ ನಮಸ್ಕಾರ ಉಸಿರು ಪೂರ್ಣ ಬಂಧಿಸಿ ಬಿಡಿ. ಓಂ ರೈಂ ಸವಿತ್ರಿ ನಮಃ. ಸಮಸ್ಥಿತಿ ಏಕಂ ದ್ವಿ ತ್ರೀಣಿ ಚತ್ವಾರಿ ಎಡಪಾದ ಹಿಂದೆ ಪಂಚ ಷಟ್ ಸಪ್ತ ಅಷ್ಟ ನವ ಎಡಪಾದ ಮುಂದೆ ದಶ ಏಕಾದಶ ದ್ವಾದಶ. ಓಂ ರೌಂ ಅರ್ಕಾಯ ನಮಃ. ಸಮಸ್ಥಿತಿ ಪೂರಕ ರೇಚಕ ಪೂರಕ ರೇಚಕ ಪೂರಕ ಬಲಪಾದ ಹಿಂದೆ ರೇಚಕ ಪೂರ್ಣ ರೇಚಕ ಕುಂಭಕ ಮಂಡಿ ಎದೆ ಎಣೆ ಪೂರಕ ರೇಚಕ ಪೂರಕ ಬಲಪಾದ ಮುಂದೆ ರೇಚಕ ಪೂರಕ ಕುಂಭಕ ರೇಚಕ. ಓಂ ಭಾಸ್ಕರಾಯ ನಮಃ. ಸಮಸ್ಥಿತಿ ಪೂರಕ ರೇಚಕ
ಪೂರ್ಣ ರೇಚಕ ಪೂರಕ ಮಂಡಿ ಎದೆಡೆ ಪೂರಕ ರೇಚಕ ಪೂರಕ ಎಡಪಾದ ಮುಂದೆ ರೇಚಕ ಪೂರಕ ಕುಂಭಕ ರೇಚಕ. ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಓಂ ಶ್ರೀ ಸವಿತೃ ಸೂರ್ಯ ನಿಮಗೆ ಸಮಸ್ಥಿತಿ ಬರ್ರಿ. ನಮಸ್ಕಾರ. 3 ಬಾರಿ ಉಸಿರಾಟ. ಒಂದು ಸ್ಥಿತಿ ಒಳಗೆ 3 ಬಾರಿ ಉಸಿರಾಟ. ಹಾಗೆ ಉದ್ವ 3 ಬಾರಿ ಉಸಿರಾಟ. ಉತ್ಸಾಹನ 3 ಬಾರಿ ಉಸಿರಾಟ. ಏಕಪಾದ ಬಲಪಾದ ಹಿಂದೆ 3 ಬಾರಿ ಉಸಿರಾಟ. ದ್ವಿಪಾದ ಬಲಗಾಲ ಎಡಗಾಲಿಗೆ ಸೇರಿಸಿ 3 ಉಸಿರಾಟ. ನೋಡಿರಿ ಇಲ್ಲಿ ಶಶಾಂಕ ಬರುತ್ತೆ. ನಿಧಾನವಾಗಿ ಮಂಡಿ ನೆಲಕೊಡಿ. ಶಶಾಂಕ ಅಲ್ಲೇ ಹಸ್ತಾಲಯದಿಂದ ಮುಂದೆ ಎಳಿಬೇಡಿ. 3 ಉಸಿರಾಟ. ಹಾಗೆ ಅಷ್ಟಹಂಗ ಇದೆ ತಂದು ಅಷ್ಟು ದೃಢವಾಗಿ ಎರಡು ಮೊಳ ಕೈಗಳು ಪಂಕೆ ಗಟ್ಟಿರಲಿ. ಅಷ್ಟಹಂಗ ಕುಸುಮ ಬನ್ಸೆ ಕುಸುಮ ತಗೊಳ್ತಾ ಭುಜಂಗ ಇಲ್ಲಿ ತೊಡೆದಂಗಲಿರಲಿ. ಇದೆ ವಿಸ್ತರಿಸಿರಲಿ. ಮೊಳಕೈ ನೇರ ಮಾಡಿ 3 ಉಸಿರಾಟ. ಹಂಗೆ ಮತ್ತೆ ಶಶಾಂಕ ನೋಡಿ ಬೆನ್ನಿನ ನಿತಕರವಾದ ಅನುಭವ ಆಗುತ್ತೆ. ಉಸಿರು ತೊಳಿ ಉಸಿರು ಬಿಡಿ. 3 ಉಸಿರಾಟ. ಹಾಗೆ ಅಧೋಮುಖ ಮಡಿದೇನ ಮಾಡಿ 3 ಉಸಿರಾಟ. ನಿಧಾನವಾಗಿ ಬಲಗಾಲನ್ನು ಎತ್ತಿ ಉಳಿಡಿ. 3 ಉಸಿರಾಟ. ಉತ್ಥಾನ ಮಡಿದೇನ ಮಾಡಿ ಹಸ್ತನ ನಿರ್ಣಯ ಮಾಡಿ ಕಡೆ ತಗೊಂಡಿಗೆ 3 ಉಸಿರಾಟ. ಮಡಿ ಕೂಗಿಸ್ಬೇಡಿ. ಹಾಗೆ ಉದ್ವ 3 ಉಸಿರಾಟ. ಎಡೆ ಸೊಂಟದಿಂದ ನೀರು ಎಳಿಬೇಕು. ಮಡಿಸಿಕೊಳ್ಳಬೇಕು. ಕುಷ್ಟವಿಗೊಳಿಸಬೇಕು. ಈಗ ನೀವು ಶ್ವಾಸ ತಗೊಂಡಿದ್ದೀರಾ. ಇಲ್ಲಿ ನಮಸ್ಕಾರ ಬಂದ್ಬಿಡಿ. 3 ಉಸಿರಾಟ. ಫಲಶ್ರುತಿ ಮಂತ್ರ ಪ್ರತಿಯೊಬ್ಬರು. ಆದಿತ್ಯಸ್ಯ ನಮಸ್ಕಾರ. ಆದಿತ್ಯಸ್ಯ ನಮಸ್ಕಾರ. ಕುರ್ವಂತಿ ದಿನೇ ದಿನೇ. ಕುರ್ವಂತಿ ದಿನೇ ದಿನೇ. ಆಯು ಪ್ರಜ್ಞಾ ಬಲಂ ವೀರ್ಯಂ. ಆಯು ಪ್ರಜ್ಞಾ ಬಲಂ ವೀರ್ಯಂ. ತೇಜಸ್ಯ ಶಾಂತ ಜಾಯತೆ. ತೇಜಸ್ಯ ಶಾಂತ ಜಾಯತೆ. ಓಂ ನಮೋ ಭಗವತೆ. ಓಂ ನಮೋ ಭಗವತೆ. ಸೂರ್ಯ ನಾರಾಯಣಾಯ. ಸೂರ್ಯ ನಾರಾಯಣಾಯ. ನಮೋ ಭಗವತೆ. ಓಂ ನಮೋ ಭಗವತೆ. ಸೂರ್ಯ ನಾರಾಯಣಾಯ. ಸೂರ್ಯ ನಾರಾಯಣಾಯ. ನಮೋ ಭಗವತೆ. ಓಂ ನಮೋ ಭಗವತೆ. ಸೂರ್ಯ ನಾರಾಯಣಾಯ ನಮಃ. ಸೂರ್ಯ ನಾರಾಯಣಾಯ ನಮಃ. ಏನಿತ್ತಲ್ಲ ಭಕ್ತಿಪೂರ್ವಕವಾಗಿ ಸೂರ್ಯ ಭಗವಂತನಿಗೆ 3 ಸುತ್ತು ಪ್ರದಕ್ಷಿಣೆ. ಭೂನವನ ಮಂತ್ರ. ಸಮುದ್ರ ವಸನೆ ದೇವಿ. ಸಮುದ್ರ ವಸನೆ ದೇವಿ. ಪರ್ವತಸ್ಥನ ಮಂಡಲೆ. ಪರ್ವತಸ್ಥನ ಮಂಡಲೆ. ವಿಷ್ಣು ಪತ್ನಿ ನಮಸ್ತುಭ್ಯಂ. ವಿಷ್ಣು ಪತ್ನಿ ನಮಸ್ತುಭ್ಯಂ. ಪಾದಸ್ಪರ್ಶಂ ಕ್ಷಮಸ್ವ ಮೇ. ಪಾದಸ್ಪರ್ಶಂ ಕ್ಷಮಸ್ವ ಮೇ. ಅಪ್ಪುತಾಯಿ ನಮಸ್ಕರಿಸಬೇಡ. ದಾ ಮೇಲೆ ಬನ್ನಿ ಮೇಲೆ. ಕಾಲಿ ವಿಚಾರ ಮಾಡಿ. ಕಾಳಿ ಮೇಲೆ ಕೈ ನೋಡಿ. ತಿರುಗಬೇಡ. ಬಲಕ್ಕೆ ಬಿಡಬೇಡ. ಮುಂದೆ ಬರಕ್ಕೆ ನೆನಪಡಿ. ಇಡದ್ರ ಉಸಿರು ಬಿಟ್ಟ ಹಿಂಗೆ ಬಲಕ್ಕೆ ಬೈ ತಗೊಳ್ತಾ ಮೇಲೆ. ಬಿಡ್ತಾ ಎಡಕ್ಕಾಗಿ ತಗೊಳ್ತಾ ಮೇಲೆ. ಹಂಗೆ ಎಡಕ್ಕೆ ಬಿಡಬೇಡ. ಮುಂದೆ ಬರಕ್ಕೆ ಹಿಂಗೆ ಬದಲಿಸ್ಕೊಳ್ಳಿ. ರೇಚಕ ಪೂರಕ. ರೇಚಕ ಪೂರಕ. ಅನ್ನೋದರಾಗೆ ಕಾಲು ಜಾಸ್ತಿ ಆಗಬೇಡ. ಕೈ ಉಲ್ಟಾ ಮಾಡ್ಕೊಳ್ಳಿ. ಬಲ ಬೇಡ ಮುಂದೆ ಬರಕ್ಕೆ. ರೇಚಕ ಪೂರಕ. ರೇಚಕ ಪೂರಕ. ಎಡೆಯ ಬೇಡ ಮುಂದೆ ಬರಕ್ಕೆ ನೆನಪಡಿ. ಎಳೆಯ ಮೇಲೆ ರೇಚಕ ಪೂರಕ. ರೇಚಕ ಪೂರಕ. ಹಾಗೆ ಬಲಕ್ಕೆ ಬೇಡ ಮುಂದೆ ಬರಕ್ಕೆ ನೆನಪಡಿ. ಎಳೆಯ ಮೇಲೆ ರೇಚಕ ಮಟ್ಟ ಬಲದಿಂದ ಹೆಜ್ಜೆ ಮುಂದೆ. ಎಡದಿಂದ ಮುಂದೆ. ಎಡಕ್ಕೆ ಬೇಡ ಮುಂದೆ. ರೇಚಕ ಪೂರಕ. ರೇಚಕ ಪೂರಕ. ಹಸ್ತ ಉಲ್ಟಾ ಮಾಡಿ. ಬಲ ಬೇಡ ಮುಂದೆ. ರೇಚಕ ಪೂರಕ. ರೇಚಕ ಪೂರಕ. ಎಡೆಯ ಬೇಡ ಮುಂದೆ. ರೇಚಕ ಪೂರಕ. ರೇಚಕ ಪೂರಕ. ಎರಡೂ ಕೈಗಳನ್ನು ಮೇಲೆ ಎಳೆರಿ. ಎಳೆರಿ ಮೇಲೆ ಉಸಿರು ಬಿಟ್ಟ ಪಕ್ಕದಲ್ಲಿ
ಇಳಿಸಿಕೊಳ್ಳಿ. ಕಣ್ಣು ಮುಚ್ಚಿ, ಕಾಲಿಗೆ ಆನಂದದಂಗೆ ಎಲ್ಲ ತೊಡೆ ಪಕ್ಕ ಕೈ ಇಡಿ. ದೇವರ ಮುಂದೆ ತೂಗಿಸಿದಂಗೆ ನಿಂತ್ಕೊಳ್ಳಿ. 10 ಬೆರಳುಗಳ ಮೇಲೆ ನಿಮ್ಮ ದೇಹದ ತೂಕ ಸುತ್ತುಕೊಳ್ಳಿ. ಬಿಡಿ. ಶ್ವಾಸ ತಗೊಳ್ಳುವಾಗ ನಾನು ಶಕ್ತಿಯನ್ನು ಒಳತುತ್ತಾ ಇದರಿಂದ ಶ್ವಾಸ ತಗೊಳ್ಳಿ. ಶ್ವಾಸವನ್ನು ಹೊರಹಾಕಲು ನನ್ನಲ್ಲಿರ್ತಕ್ಕಂಥ ಆಯಾಸ ಸುಸ್ತು ನಿರುತ್ಸಾಹಗಳನ್ನು ಆಚೆ ಆಚಾಡಿ. ಉಸಿರು ತಗೊಳ್ಳುವಾಗ ನಾನು ಒಳ್ಳೆಯ ಗುಣಗಳನ್ನು ಒಳತುತ್ತಾ ಇದ್ದೀನಿ ಅಂತ ತಗೊಳ್ಳಿ. ಉಸಿರನ್ನ ಹೊರಹಾಕುವಾಗ ನನ್ನಲ್ಲಿರ್ತಕ್ಕಂಥ ಕೆಟ್ಟ ಹವ್ಯಾಸ, ಕೆಟ್ಟ ಆಯಾಸ ಎಲ್ಲವನ್ನು ಆಚೆ ಹಾಕ್ತಾ ಇದ್ದೀನಿ, ಆಚೆ ಹಾಕಿ. ನನ್ನಲ್ಲಿರ್ತಕ್ಕಂಥ ಕೆಟ್ಟದ್ದೆಲ್ಲವನ್ನು ಆಚೆ ಹಾಕ್ತಾ ಇದ್ದೀನಿ, ಕೆಟ್ಟ ಭಾವನೆಗಳನ್ನು ಆಚೆ ಹಾಕ್ತಾ ಇದ್ದೀನಿ. ಉಸಿರು ತಗೊಳ್ಳುವಾಗ ಒಳ್ಳೆಯ ಭಾವನೆಗಳನ್ನು ಒಳತುತ್ತಾ ಇದ್ದೀನಿ. ಉಸಿರು ಬಿಡುವಾಗ ನನ್ನಲ್ಲಿರ್ತಕ್ಕಂಥ ಕೆಟ್ಟ ಭಾವನೆಗಳನ್ನು ಆಚೆ ಹಾಕ್ತಾ ಇದ್ದೀನಿ. ನಮ್ಮನ್ನು ತೆರೆದಿ ದೊಡ್ಡ ಬೆಡ್ಶೀಟ್ ನೋಡೋದ ಕೈಗೆ ಕೈ ಬೆಡ್ಶೀಟ್ ತಗೊಳ್ಳಿ ಬೇಗ. ತಗೊಂಡ್ರಾ? ನೋಡಿ, ಈಗ 2 ಗಂಟೆ ಮಾಡಿದ್ದಿಲ್ಲ, ಕೆಲಸ ಮಾಡ್ಕೊಳ್ಳಿ. ಆ ಥರ ಅವಕಾಶ ಇಲ್ಲ, ಗೊತ್ತಾಗಲ್ಲ. ದೊಡ್ಡದಾಗಿ ದೊಡ್ಡದಾಗ ಮಾಡಿ ಹಾಕಿರಿ. ಹಾಂ, ಸಮಾನ ಬೆಡ್ಶೀಟಿನ ಮಧ್ಯವಾಗಿ ತಿಳ್ಕೊಳ್ಳಿ. ಸಮಸ್ಥಿತಿ ಸತ್ಯವಾಗಿ ತಿಳ್ಕೊಳ್ಳಿ. ಎಲ್ಲ ಸಮಸ್ಥಿತಿ ಸಮತಲ ಸ್ಥಿತಿ ಮಧ್ಯವಾಗಿ ತಿಳ್ಕೊಳ್ಳಿ. ಮಧ್ಯವಾಗಿ ಬನ್ನಿ. ಚಿಕ್ಕಮೇಲೆ ನಿಧಾನವಾಗಿ ಕಾಲುಂದೆ ಚಾಚಿ. ಈಗ ನಿಧಾನವಾಗಿ ಮಾತಾಡೋಕೆ ಅವಕಾಶ ಇಲ್ಲ. ಅಲ್ಲಿರೋ ಯಾರೋ ಒಂದು ಲೈಟ್ ಆಫ್ ಮಾಡ್ಬಿಡೋದು. ನಿಧಾನವಾಗಿ ಮೊಣಕೈ, ಎಡ ಮೊಣಕೈ, ಬಲ ಮೊಣಕೈ, ನಿಧಾನವಾಗಿ ಹೋಗಿ ಬೆಂಡ್ಮೇಲೆ ಬಲಗಾಲನ್ನ ಮಡಿಸಿ ಮುಡ್ಸಿ ಎಡೆನ ಮುಡ್ಸಿ, ಎಡ ಮಂಡಿಯನ್ನು ಮಡಿಸಿ ಮುಡ್ಸಿ ಎಡೆನ, ಎರಡು ಮಂಡಿಯನ್ನು ಮುಡ್ಸಿ ಎಡೆನ, ಬಲ ಮಂಡಿ, ಎಡ ಮಂಡಿ, ಎರಡು ಮಂಡಿ ಮಡಿಸಿದ. ಹಾಗೆ ಮಂಡಿ ಎಡೆ ನಿಂತ್ಕೊಳ್ಳಿ. ಹಾಗೆ ಕರ್ಸಿದ ಮೇಲೆ ಸುತ್ತಗೊಳ್ತಾ ಮೇಲೆ ಬಿಡ್ತಾ ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ. ಉಸಿರು ಬಿಟ್ಟ ಹಾಕಂಗೆ ಬಲಕ್ಕೆ ನೋಡಿ, ಹಾಕೊಂಡೆ ತಗೊಳ್ತಾ ಮೇಲೆ ಎಡಕ್ಕೆ ಮಾಡಿ ಮುಗಿಸಿ, ಎಡ ನೆಲಕ್ಕೆ ಮುಗಿಸಿ, ಹಾಗೆ ಮೇಲೆ ಬನ್ನಿ. ಹಾಗೆ ಕಾಲು ಮುಂದೆ ಚಾಚಿ, ಮುಂದೆ ಚಾಚಿ, ಶ್ವಾಸ ತಗೊಳ್ತಾನೆ ಬಿಗಿ ಮಾಡಿ. ಕೈ ಕುಸಿತ ಕೇಳಿರಿ. ಉಸಿರು ತಗೊಳ್ಳಿ, ಒಂದ ಸತಿ ಉಸಿರು ಬಿಟ್ಟು ದೇಹವನ್ನ ಸಡಿಲಿಸಿ. ಸಡಿಲಿಸಿದಿರಾ? ಈಗ ಕೇಳಿಸ್ಕೊಳ್ಳಿ. ಹಾಗೆ ಕೇಳಿಸ್ಕೊಂಡು ನಿಮ್ಮ ದೇಹದ ಅಂಗಾಂಗಗಳು ಕಂಕಲ್ಲಿ ಗಾಳಿ ಆಡೋ ಜಾಗ ಬಿಟ್ಟು ಕೈಗಳನ್ನ ಅಗಲ ಮಾಡಿ. ಜಾಸ್ತಿ ಅಗಲ ಬೇಡ, ನಿಮ್ಮ ದೇಹದಿಂದ ಸ್ವಲ್ಪ ಒಂದು 12 ಅಡಿ 30 ಅಡಿ ಅಗಲ ಮಾಡ್ಕೊಳ್ಳಿ. ಕಂಕಲ್ಲಿ ಗಾಳಿ ಆಡೋ ಜಾಗ ಇರಲಿ. ಹಸ್ತವನ್ನ ಕೆಳಮುಖವಾಗಿಟ್ಟಿರೋದು ಎಲ್ಲ ಮೇಲ್ಮುಖವಾಗಿರಲಿ. ಚಾವಣಿ ನೋಡ್ತಾ ಇರಲಿ. ನಿಮ್ಮ ಹಸ್ತಗಳು ಗೊತ್ತಾಗುತ್ತೆ ಅನಿಸ್ತೈತೆ, ವಿವರಣೆ ಹೇಳ್ತಾರೆ, ಗೊತ್ತಾಗುತ್ತೆ ಅನಿಸ್ತೈತೆ. ಕಾಲುಗಳು ಹೊರಳಿರಲಿ, ಅಂದ್ರೆ ಜಾಸ್ತಿ ಅಗಲ ಬೇಡ. ನಿಮ್ಮ ಒಂದೊಂದು ಅಡಿ ಅಗಲ, ದೇಹದ ಅಗಲ ಅಷ್ಟೇ ಹೊರಳಿರಲಿ. ಕಾಲು ಹೊರಕ್ಕೆ ಹೊರಳಿರಲಿ. ಗಲ್ಲ ಹಿಂದೆ ಹೋಗಿರುತ್ತೆ, ಅದನ್ನ ಈಗ ಮುಂದೆ ಗಲ್ಲ ತಗೊಳ್ಳಿ, ಎದೆ ತಗೊಳ್ಳಿ. ಕುತ್ತಿಗೆ ಮಾತ್ರ ಜಲದ ಮೇಲೆ ಇರಲಿ. ಕುತ್ತಿಗೆ ಹೊರೆ ಮಾಡಬೇಡಿ, ನೇರವಾಗಿರ್ಲಿ. ಗಲ್ಲ ಎದೆ ಕಡೆ ಇರಲಿ. ನಾಲಿಗೆಯಿಂದ ನೋಡಿ, ಎಲ್ಲರೂ ಕೇಳಿಸ್ಕೊಳ್ಳಿ. ನಾಲಿಗೆಯಿಂದ ತುಟಿ ಒದ್ದೆ ಮಾಡಿ, ನಾಲಿಗೆ ಒಳಗೆ ತಗೊಳ್ಳಿ. ಈಗ ನಾಲಿಗೆ ಮೇಲಿನ ಅಂಗಳಕ್ಕೆ ಗೊತ್ತಿರುತ್ತೆ, ಬಿಡಿಸಿ ಬೀಳಿಸ್ಬೇಕು. ಅದನ್ನ ಹಂಗೆ ನೇರಿಗೆ ಮೇಲಿನ ಅಂಗಳಕ್ಕೆ ಗೊತ್ತಿರಬಾರ್ದು. ಹಲ್ಲುಗಳು ಕಚ್ಚಿರಬಾರ್ದು. ತುಟಿ ಮಾತ್ರ ಒಂದಕ್ಕೊಂದು ಸ್ಪರ್ಶವಾಗಿರ್ಬೇಕು. ತುಟಿ ಒಂದಕ್ಕೊಂದು ಸ್ಪರ್ಶ. ಆ ತುಟಿಯ ಮೇಲೆ ಉಸಿರಿಗೆ ಇರಲಿ. ಮುಖದಲ್ಲಿ ಚೈತನ್ಯವಿರಲಿ, ಮುಖದಲ್ಲಿ ನಗುವಿರಲಿ. ಈಗ ಎಲ್ಲರೂ ಒಮ್ಮೆ ಶ್ವಾಸ ತಗೊಳ್ಳಿ ದೀರ್ಘವಾಗಿ. ಶ್ವಾಸ ಬಿಡ್ತಾ ಇಡೀ ಶರೀರವನ್ನ ಬೆಡ್ಶೀಟ್ ಮೇಲೆ ಬಿಟ್ಬಿಡಿ. ಈಗ ದೇಹದ ಅಲುಗಾಟ ಇಲ್ಲ. ಶವಹಾಸನ. ಶವ ಅಂದರೆ ಅದಕ್ಕೆ ಅಲುಗಾಟ ಇರಲ್ಲ, ಉಸಿರು ಮಾತ್ರ ಆಡ್ತಾ ಇರ್ತದೆ. ಇಲ್ಲಿ ಉಸಿರಿರುತ್ತೆ, ಅಲ್ಲಿ ಆ ಶವಕ್ಕೆ ಉಸಿರಿರಲ್ಲ. ಈ ಶವಕ್ಕೆ ಉಸಿರಿರುತ್ತೆ, ದೇಹ ಅಲುಗಾಟ ಇಲ್ಲ. ಶ್ವಾಸ ತನಿತಾನಾಗಿ ಸಹಜವಾಗಿ ನಡೀತಾ ಇರುತ್ತೆ. ಮನಸ್ಸು ಎಚ್ಚರ ಸ್ಥಿತಿಯಲ್ಲಿರುತ್ತೆ. ಕಣ್ಣನ್ನ ಮೃದುವಾಗಿ ಮುಚ್ಚಿದ, ಯಾವುದೇ ಕಾರಣಕ್ಕೂ ಕಣ್ಣನ್ನ ತೆರಿಬೇಡಿ. ಈಗ ನಿಮ್ಮ ಮನಸ್ಸನ್ನ ನಿಮ್ಮ ಪಾದದ ಕಡೆ ಕಳಿಸಿ. 2 ಪಾದಗಳನ್ನ ಗಮನಿಸ್ಕೊಳ್ಳಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಟ್ಟು ಆ ಪಾದಗಳಿಗೆ ಸಡಿಲತೆ ಮೂಡಿಸಿ ವಿಶ್ರಾಂತಿಯನ್ನು ಕೊಡಿ. ಹಾಗೆ ನಿಧಾನವಾಗಿ ನಿಮ್ಮ ಮನಸ್ಸನ್ನ 2 ಮೀನಖಂಡಗಳ ಕಡೆ ತಗೊಳ್ಳಿ. 2 ಮೀನಖಂಡಗಳನ್ನ ಗಮನಿಸ್ಕೊಳ್ಳಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಟ್ಟು ಆ ಮೀನಖಂಡಗಳಿಗೆ ಸಡಿಲತೆ ಮೂಡಿಸಿ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ.
ಹಾಗೆ ನಿಧಾನವಾಗಿ ನಿಮ್ಮ ಮನಸ್ಸನ್ನ ನಿಮ್ಮ ಎರಡು ಬಂಡಿಗಳ ಕಡೆ ತಗೊಳ್ಳಿ. ನಿಮ್ಮ ಹಳೆಯ ನೋವು ಇರ್ಬೋದು ಅಥವಾ ಈ ಅಭ್ಯಾಸ ಮಾಡುವಾಗ ಸಮಸ್ಯೆ ಆಗಿರ್ಬೋದು. ಶ್ವಾಸ ತಗೊಳ್ಳಿ. ಶ್ವಾಸ ಬಿಟ್ಟ ಮಂಡಿಗಳಿಗೆ ಸರಳತೆ ಮೂಡಿಸಿ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ. ಹಾಗೆ ನಿಧಾನವಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ತೊಡೆಯ ಸ್ನಾಯುಗಳ ಕಡೆ ತಗೊಳ್ಳಿ. ಆ ತೊಡೆಯ ಭಾಗವನ್ನು ಗಮನಿಸಿಕೊಳ್ಳಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ತೊಡೆಯ ಸ್ನಾಯುಗಳಿಗೆ ಒಳ ತೊಡೆ ಹೊರ ತೊಡೆ ಸಲ್ಲಿಸಿ ಸಂಪೂರ್ಣ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ. ಹಾಗೆ ನಿಧಾನವಾಗಿ ನಿಮ್ಮ ಮನಸ್ಸನ್ನ ನಿಮ್ಮ ಎರಡು ಪೃಷ್ಠಗಳ ಕಡೆ ತಗೊಳ್ಳಿ. ಆ ಎರಡು ಪೃಷ್ಠಗಳಿಗೆ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಸಡಲತೆ ಮೂಡಿಸಿ ವಿಶ್ರಾಂತಿ ಕೊಡ್ತಾ ಬನ್ನಿ. ಹಾಗೆ ನಿಧಾನವಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ಕಿಬ್ಬೊಟ್ಟೆಯ ಪ್ರದೇಶಕ್ಕೆ ತಗೊಳ್ಳಿ. ಆ ಕಿಬ್ಬೊಟ್ಟೆಯ ಭಾಗವನ್ನು ಗಮನಿಸಿಕೊಳ್ಳಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಕಿಬ್ಬೊಟ್ಟೆಯ ಭಾಗಕ್ಕೆ ಸೆಳೆದಂತೆ ಮೂಡಿಸಿ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ. ಹಾಗೆ ನಿಧಾನವಾಗಿ ನಿಮ್ಮ ಮನಸ್ಸನ್ನ ನಿಮ್ಮ ಕಟಿಯ ಸುತ್ತ, ಸೊಂಟದ ಸುತ್ತ ನೋಡಿ. ಆ ಸೊಂಟದ ಭಾಗ ಇವತ್ತಿನ ದಿನದಲ್ಲಿ ಯುವಕರಲ್ಲಿ ಒಂದು 20-25 ವರ್ಷ 30 ವರ್ಷ ದಾಟಿದಂಗೆ ಸೊಂಟ ನೋವು ಎಲ್ಲ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂತ ಹಳೆ ನೋವು ಸಹ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಸಡಲತೆ ಮೂಡಿಸಿ ವಿಶ್ರಾಂತಿಯನ್ನು ಕೊಡ್ತಾ ಹೋಗಿ. ಹಾಗೆಯೇ ನಿಧಾನವಾಗಿ ನಿಮ್ಮ ಮನಸ್ಸನ್ನ ನಿಮ್ಮ ಉದರ ಪ್ರದೇಶಕ್ಕೆ ತಗೊಳ್ಳಿ. ಹೊಟ್ಟೆಯ ಭಾಗ, ಆ ಹೊಟ್ಟೆಯ ಒಳಗಡೆ ಇರತಕ್ಕಂಥ ಜೀರ್ಣಾಂಗ ವಿಭಾಗಗಳನ್ನು ಸಹ ಗಮನಿಸ್ತಾ ಆ ಜೀರ್ಣಾಂಗ ವಿಭಾಗಗಳಿಗೆ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಟ್ಟು ವಿಶ್ರಾಂತಿ. ಹಾಗೆ ನಿಧಾನವಾಗಿ ನಿಮ್ಮ ಮನಸ್ಸನ್ನ ನಿಮ್ಮ ಬೆನ್ನುಗಂಬಕ್ಕೆ ತಗೊಳ್ಳಿ. ಆ ಮೇಲ್ಬೆನ್ನು, ಮಧ್ಯದ ಬೆನ್ನು, ಕೆಳಬೆನ್ನು ಗಮನಿಸಿ. ಶ್ವಾಸ ತಗೊಳ್ಳಿ ಬೆನ್ನಿನ ಭಾಗಕ್ಕೆ. ಶ್ವಾಸ ಬಿಡ್ತಾ ಇರ್ತಕ್ಕಂಥ ನೋವನ್ನೆಲ್ಲ ಆಚೆದಾಗ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ. ಹಾಗೆ ನಿಧಾನವಾಗಿ ನಿಮ್ಮ ಮನಸ್ಸನ್ನ ನಿಮ್ಮ ಎದೆಯ ಪ್ರದೇಶಕ್ಕೆ ತನ್ನಿ. ಆ ಎದೆಯ ಭಾಗದಲ್ಲಿ ಒಳಗಡೆ ಹೃದಯ ಇದೆ, ಶ್ವಾಸಕೋಶ ಇದೆ, ಅನ್ನನಾಳ ಇದೆ. ಗಮನಿಸ್ಕೊಳ್ಳಿ. ನಿಮ್ಮ ಎದೆಯ ಒಳಭಾಗ ಹೊರಭಾಗ ಎಲ್ಲದೂ ಗಮನಿಸ್ಕೊಳ್ಳಿ. ಸಡಿಲತೆ ಮೂಡಿಸಿ ವಿಶ್ರಾಂತಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಸಡಿಲತೆ ಮೂಡಿಸಿ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ. ಹಾಗೆ ನಿಧಾನವಾಗಿ ನಿಮ್ಮ ಮನಸ್ಸನ್ನ ನಿಮ್ಮ ಎರಡು ಭುಜಗಳು ಪಕ್ಕೆಲುಬುಗಳ ಕಡೆ ತಗೊಳ್ಳಿ. ಈ ಎರಡು ಪಕ್ಕೆಲುಬುಗಳನ್ನ ಗಮನಿಸ್ಕೊಳ್ಳಿ. ಶ್ವಾಸ ತಗೊಳ್ಳಿ. ಬಲಕ್ಕೆ ಪಕ್ಕೆಲುಬು, ಎಡ ಪಕ್ಕೆಲುಬು ಗಮನಿಸ್ಕೊಳ್ಳಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಪಕ್ಕೆಲುಬುಗಳಿಗೆ ಸಡಿಲತೆ ಮೂಡಿಸಿ ವಿಶ್ರಾಂತಿಯನ್ನು ಕೊಡ್ತಾ. ಹಾಗೆ ನಿಮ್ಮ ಮನಸ್ಸನ್ನ ನಿಮ್ಮ ಭುಜದ ಮೇಲೆ ತಗೊಳ್ಳಿ. ಎರಡು ಭುಜಗಳ ಕಡೆ ಗಮನಿಸ್ಕೊಳ್ಳಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಭುಜಗಳಿಗೆ ಸಡಿಲತೆ ಮೂಡಿಸಿ ವಿಶ್ರಾಂತಿ ಕೊಡ್ತಾ. ಹಾಗೆ ನಿಧಾನವಾಗಿ ನಿಮ್ಮ ಮನಸ್ಸನ್ನ ನಿಮ್ಮ ಎರಡು ಕೈಗಳು ಆಗ ತೋಳಿನಿಂದ ಕೈಗಳಿಂದ ಸಂದಿನ ಭಾಗದಿಂದ ನಿಮ್ಮ ಕೈ ಬೆರಳರಿಗೆ ಗಮನಿಸಿಕೊಳ್ಳಿ. ಆ ಎರಡೂ ಕೈಗಳಿಗೆ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಸಡಿಲತೆ ಮೂಡಿಸಿ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ. ಹಾಗೆ ನಿಧಾನವಾಗಿ ನಿಮ್ಮ ಮನಸ್ಸನ್ನ ನಿಮ್ಮ ಕುತ್ತಿಗೆ ಭಾಗಕ್ಕೆ ತಗೊಳ್ಳಿ. ಆ ಕುತ್ತಿಗೆ ಭಾಗವನ್ನು ಗಮನಿಸಿಕೊಳ್ಳಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡಿ. ಸಡಿಲತೆ ಮೂಡಿಸಿ ವಿಶ್ರಾಂತಿ ಕೊಡ್ತಾ ಬನ್ನಿ. ಹಾಗೆ ನಿಮ್ಮ ಮನಸ್ಸನ್ನು ನಿಮ್ಮ ಗಂಟಲಿನ ಪ್ರದೇಶಕ್ಕೆ ತಗೊಳ್ಳಿ. ಆ ಗಂಟಲಿನ ಭಾಗದಿಂದ ಎರಡು ಗಂಟೆ ದೈವಟಿಗೆ ಎಲ್ಲ ಇದೆ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಗಂಟಲಿನ ಪ್ರದೇಶಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ. ಹಾಗೆ ನಿಧಾನವಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ತಲೆಯ ಮೇಲೆ, ಮುಖದ ಮೇಲೆ ತಗೊಳ್ಳಿ. ಆ ಮುಖದ ಮೇಲೆ ಇರ್ತಕ್ಕಂಥ ಕಣ್ಣು, ಕಿವಿ, ಮೂಗು, ನಾಲಿಗೆ, ಹೊಸಡು ಎಲ್ಲವನ್ನು ಗಮನಿಸಿಕೊಳ್ಳಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಸಡಿಲತೆ ಮೂಡಿಸಿ ವಿಶ್ರಾಂತಿಯನ್ನು ಕೊಡ್ತಾ. ಹಾಗೆ ನಿಧಾನವಾಗಿ ನಿಮ್ಮ ಮನಸ್ಸನ್ನ ನಿಮ್ಮ ಮೆದುಳಿನ ತಾಂಡಿದ್ದೀರಾ. ಮೆದುಳಿಗೆ ಸಂಪೂರ್ಣವಾದ ವಿಶ್ರಾಂತಿ, ಒಂದು ಕ್ಷಣ ವಿಶ್ರಾಂತಿಯನ್ನು ಕೊಡಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡಿ. ಸಂಪೂರ್ಣ ವಿಶ್ರಾಂತಿ. ಬೇರೆ ವಿಚಾರಗಳನ್ನ ಹೊರಗಾಕ್ತಾ. ಹಾಗೆಯೇ ನಿಧಾನವಾಗಿ ಮನಸ್ಸನ್ನ ಪಾದದಿಂದ ಮುಡಿಯವರೆಗೆ, ಮುಡಿಯಿಂದ ಪಾದದವರೆಗೆ ಸಂಪೂರ್ಣ ಹಾಗೆಯೇ ಪಾದದಿಂದ ಮುಡಿ, ಮುಡಿಯಿಂದ ಪಾದ, ಇಡೀ ಶರೀರವನ್ನು ಗಮನಿಸ್ತಾ ಇದ್ದೀರಾ. ಈಗ ಇಡೀ ಶರೀರ ಸಂಪೂರ್ಣವಾಗಿ ಓಂಕಾರಮಯವಾಗಿದೆ. ಪಾದದಿಂದ ಮುಡಿಯವರೆಗೆ ಮನಸ್ಸಿನ ತುಂಬ ಓಂಕಾರವು ತುಂಬಿದೆ, ದೇಹದ ತುಂಬ ಓಂಕಾರವು ತುಂಬಿದೆ.
ಆ ಹುಂಕಾರದ ಶಬ್ದ ಕೇಳಿಸ್ತಾ ಇದೆ, ಕೇಳಿಸ್ಕೊಳ್ತಾ ಹೋಗಿ. ಶಾಂತಿ ಶಾಂತಿ ಶಾಂತಿ, ಸಂಪೂರ್ಣ ವಿಶ್ರಾಂತಿ, ಪರಿಪೂರ್ಣ ವಿಶ್ರಾಂತಿ, ಶಾಂತಿ ಶಾಂತಿ. ಸಂಪೂರ್ಣ ವಿಶ್ರಾಂತಿಯನ್ನು ಕೊಟ್ಟಿದ್ದೀರಾ. ನಿಧಾನವಾಗಿ ಕೈಗಳನ್ನು ಗಲಗಾಡಿಸಿ, ಕೈ ಹತ್ತಾನೆ, ಕಾಲುಗಳನ್ನು ಶೇಪ್ ಮಾಡಿ, ಅದು ಎಡಗನ್ನು ಮಾಡಿ, ಎಡ ಹಸ್ತವನ್ನು ಎದೆ ಮೇಲಿಡಿ. ಎಲ್ಲರೂ ನಿಮ್ಮ ಎಡ ಹಸ್ತ ನಿಮ್ಮ ಎದೆ ಮೇಲಿಡಿ. ಬಲಗೈಯನ್ನು ಹಿಂದೆ ಚಾಚಿಯಲ್ಲ, ತಲೆ ಹಿಂದೆ ಚಾಚಿ, ಕೈ ತಪ್ಪಿ ಗೊತ್ತೇ ಆಗಲ್ಲ ಕಟ್ತಾರೆ, ನೋಡ್ತೀರಿ, ಏನು ತೊಂದರೆ ಇಲ್ಲ. ಎಡಗಾಲು ಮಾಡಿಸಿ, ಪ್ರಾರಂಭದಲ್ಲಿ ನಿಧಾನವಾಗಿ ಎಡಗಾಲು ಮಡಿಸ್ಕೊಳ್ಳಿ, ಎಡಗಾಲ ಹಂಗೆ ಬಲ ಮಾಡಿ ನೋಡಿ. ತಲೆ ಕಿವಿ, ಬಲ ಕಿವಿ ಬಲೆರೋ ಟೈಮಲ್ಲಿ ಬರುತ್ತೆ, ಎಡ ಮಂಡಿ ನೆನಪು ಹೋಗುತ್ತೆ. ಎಡ ಹಸ್ತ ಎದೆ ಮುಂದೆ ಒತ್ತೀರ, ಎಡ ಹಸ್ತವನ್ನು ನಿಮ್ಮ ಎದೆ ಮುಂದೆ, ಬಲ ಎದೆ ಮುಂದೆ ಒತ್ತಿದ್ದೀರಾ. ಈಗ ನಿಧಾನವಾಗಿ ಕಾಲೆರ ಮಾಡಿ, ಹಾಗೇ ಮತ್ತೆ ಕೆಳಗೆ ಮಾಡಿ. ಎಡ ಹಸ್ತದ ಮೇಲೆ ಬಲ ಎಷ್ಟು ಅದರ ಮೇಲೆ ಎಡ ಇಲ್ಲಿ ಇಂಬಿಗಳು ಒಳಗೆ, ಇಂಬಿಗಳು ಒಳಗ, ಪಾದ ಒಳಗ, ಉಸಿರುತಾಳೆ ಉಸಿರು. ಅದೇ ನಿಧಾನವಾಗಿ ಹಸ್ತವನ್ನು ನೆಲಕ್ಕೊತ್ತಿ, ಹಸ್ತದ ಸಹಾಯದಿಂದ ಅಧೋಮುಖ ವಜ್ರಾಸನ ಅಂತೀವಲ್ಲ, ನಿಶಾಂತ ಅಧೋಮುಖ ಹಿಂಗೆ ಬಂದು ಈ ನಿಧಾನವಾಗಿ ಬಲಗೈ ಮುಷ್ಟಿ ಮೇಲೆ ಬೆನ್ನ ಮೇಲೆ ಕಟ್ಟಿ, ಎಡಗೈ ಮುಷ್ಟಿ ಕಟ್ಟಿ ನಿಧಾನವಾಗಿ ಮೇಲೆ ಬನ್ನಿ ಮೇಲೆ. ಕೈಗೊಳಗೆ ನಮಸ್ಕಾರ ಕಣ್ತಾರೆ ಬಿಡಿ. ಒಂದು ಓಂಕಾರ ಯೋಗ ಮಂತ್ರ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಬಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿ ವಿಧಾನತೋಸ್ಮಿ ಆಭಾವ ಪುರುಷಾಕಾರಂ ಶಂಖಚಕ್ರ ಸಿದಾಲಿನಂ ಸಹಸ್ರ ಶಿರಸಂ ಶ್ರೇತಂ ಪ್ರಣಮಾಮಿ ಪತಂಜಲಿ. ಗುರು ಹಿರಿಯರಲ್ಲಿ ವಂದಿಸಿ, ಸ್ವಂತಕ್ಕೆ ಸರ್ವ ಸಮಾಜಕ್ಕೆ ಸರ್ವಸ್ವ ಎಂಬ ಗುರಿ ಸಾಧನೆಗೆ ಸಲಕರಣೆ ಅಂತ ಶರೀರಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ, ಬುದ್ಧಿಗೆ ಯುಕ್ತಿ, ಭಾವನೆಗೆ ಭಕ್ತಿ, ಪ್ರಾಣಕ್ಕೆ ಮುಕ್ತಿ ನೀಡುವಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಧಾನವಾಗಿ ಮೇಲೆ ಬನ್ನಿ. ಎರಡೂ ಹಸ್ತಗಳನ್ನು ಬಟ್ಟಲು ಎತ್ತಿಕೊಂಡು ಮೇಲೆ ಇಡಿ. ನಿಧಾನವಾಗಿ ಒಳಗಡೆ ಹಸ್ತವನ್ನು ನೋಡ್ತಾ, ಹಸ್ತದಲ್ಲಿರ್ತಕ್ಕಂಥ ತ್ರಿಶಕ್ತಿಗಳನ್ನು ಗಮನಿಸ್ತಾ, ಕರ ಮಂತ್ರ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ನಮಾತೆ ಕರದರ್ಶನಂ. ಎಲ್ಲರಿಗೂ ಅನಂತ ವಂದನೆಗಳು. ನಾನು ತಿರುಗಿ ಕೂತ್ಕೊಂಡಿದ್ದೆ ಅನ್ಬೇಕಂದ್ರೆ
ಎಲ್ಲ ಎಲ್ಲಿದ್ದೀರಾ? ಇಷ್ಟು ಮಾಡ್ಕೊಳ್ಳೋಕೆ ನಮ್ಗೆ ಆಗುತ್ತಾ? ಆಗುತ್ತೆ. ತಿನ್ನೋದಕ್ಕೆ ನೀವು ಮೊದಲಿಂದ ಪ್ರಾರಂಭ